ನಮಸ್ಕಾರ ಗುರುಗಳೇ, ಎಲ್ಲ ಆರಾಮಾಗಿದ್ದೀರಾ? ಇವತ್ತು ನಾನಿರೋದು ಸಾರನಾಥ್, ಕಾಶಿಲಿರೋ ಸಾರನಾಥ್ ಅನ್ನೋ ಜಾಗದಲ್ಲಿದ್ದೀನಿ. ಇದು ಬಂದು ಕಾಶಿಯಿಂದ ಅಂದರೆ ಮೈನ್ ಸಿಟಿಯಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ನೀವು ಯಾರಾದರೂ ಆಟೋವರಿಗೆ ಕೇಳಿದರೂ ಸಹ ಈ ಪ್ಲೇಸ್ಗೆ ಕರ್ಕೊಂಬಂದು ಬಿಡ್ತಾರೆ. ಇಲ್ಲಿನ ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ಬುದ್ಧಿಸ್ಟ್ ಟೆಂಪಲ್. ಇಲ್ಲಿ ಬುದ್ಧನ ಸ್ಟ್ಯಾಚು ಮತ್ತು ಅವ್ರದ್ದೇ ಆಗಿರೋ ರಿಚುವಲ್ಸ್, ಅಂದರೆ ಅವ್ರದ್ದೇ ಆಗಿರೋ ಏನೇನು ಸಂಪ್ರದಾಯಗಳು, ಆ ಥರ ಒಂದು ದೇವಸ್ಥಾನ ಇಲ್ಲಿದೆ. ನೀವು ಇಲ್ಲಿ ಬಂದರೆ ಒಂದು ಆರಾಮಾಗಿ ನೆಮ್ಮದಿಯಾಗಿ ಯಾವುದೇ ಒಂದು ಮೆಡಿಟೇಷನ್ ಮಾಡಬೇಕು ಅಥವಾ ಯಾವುದನ್ನ ಒಂದು ಮಂತ್ರನ ನೀವು ಜಪ ಮಾಡಬೇಕು ಅಥವಾ ಡಿಸ್ಟರ್ಬ್ ಮೈಂಡ್ ಇರುವಾಗ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಯಾವುದೇ ಒಂದು ಜಂಜಾಟ ಇಲ್ದಂಗೆ ನೆಮ್ಮದಿಯಾಗಿರಬೇಕಪ್ಪ ಅನ್ನೋರು ಈ ಪ್ಲೇಸಿಗೆ ಬನ್ನಿ. ಇಲ್ಲಿನ ಬುದ್ಧ ಸ್ಟ್ಯಾಚು ಟೆಂಪಲ್ ಅದು ದೇವಸ್ಥಾನ ಆಗಿರ್ಬೋದು ಅಥವಾ ಅಲ್ಲಿನ ಸ್ಟ್ಯಾಚುಗಳು ಅದೆಲ್ಲ ನೋಡಿ ನಿಮ್ಮ ಒಂದು ಮೈಂಡ್ಸೆಟ್ನ ಸರಿ ಮಾಡ್ಕೋಬೋದು. ಇದು ನನಗಾಗಿರೋ ಅನುಭವನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಬಂದಾಗ, ಕಾಶಿಗೆ ಬಂದಾಗ ತಪ್ಪದಿರ ಸಾರನಾಥ್ ಅನ್ನೋ ಜಾಗಕ್ಕೆ ಬನ್ನಿ, ಈ ಪ್ಲೇಸ್ನ ವಿಸಿಟ್ ಮಾಡಿ. ನಾವಷ್ಟೇ ಅಲ್ಲ, ಫಾರಿನರ್ಸ್ ಆಗಿರ್ಬೋದು ಅಥವಾ ಬೇರೆ ಸ್ಟೇಟಿಂದ ಬರೋ ಜನ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಂದು ಇಲ್ಲಿ ಯಾವುದೇ ಥರ ಪೂಜೆಗಳು ಆ ಥರದ್ದೆಲ್ಲ ನಡೆಯಲ್ಲ, ಬಟ್ ಮೆಡಿಟೇಷನ್ ಮಾಡ್ತಾರೆ, ಅಂದರೆ ಧ್ಯಾನ ಮಾಡ್ತಾರೆ. ನಾವು ಧ್ಯಾನ ಮಾಡಲಿಕ್ಕೆ ತುಂಬ ಒಳ್ಳೆಯ ಜಾಗ ಅಂದರೆ ಈ ಒಂದು ಜಾಗ. ಎಷ್ಟು ನೆಮ್ಮದಿಯಾಗಿ ಕೂತ್ಕೊಂಡು ನಿಮ್ಮ ಒಂದು ಯಾವುದೋ ನಮ್ಮ ಗುರುಗಳು ಕೊಟ್ಟಿರೋ ಮಂತ್ರಗಳನ್ನ ಅದನ್ನೆಲ್ಲ ಇಲ್ಲಿ ಜಪ ಮಾಡಿಕೊಂಡು ನೀವು ಇಲ್ಲಿ ಒಂದು ನಿಮ್ಮ ಮೈಂಡ್ ಸೆಟ್ನ ಸರಿ ಮಾಡ್ಕೋಬೋದು. ಇದು ಬಂದು ಬೋಧಿ ವೃಕ್ಷ ಅಂತಾರಲ್ವ, ಅದು ಇಲ್ಲಿ ಫಸ್ಟು ಅವರು ಜ್ಞಾನಸ್ಥಾನ ತೊಗೊಂಡ್ಮೇಲೆ, ಅಂದರೆ ಸನ್ಯಾಸತ್ವ ತೊಗೊಂಡ್ಮೇಲೆ ಫಸ್ಟು ಇಲ್ಲಿ ಬಂದು ಅವರು ಜನಗಳಿಗೆ ಬೋಧನೆ ಕೊಟ್ಟಿದ್ದ ಒಂದು ಜಾಗ ಇದು ನೋಡಿ. ನಮಗೂ ಯಾರನ್ನ ಈ ಥರ ಬೋಧನೆ ಮಾಡಿದ್ರೆ ನಾವು ಸರಿ ಹೋಗ್ತೀವಿ ಏನೋ ಅನಿಸುತ್ತೆ ಅಲ್ವಾ ಗುರು? ಹೆಂಗಿರಬೇಕು ಅನ್ನೋದನ್ನು ಅಲ್ವಾ ಗುರು? ನೋಡಿ, ಗೌತಮ ಬುದ್ಧ ಎಷ್ಟು ಶಾಂತವಾಗಿ ನಗುತ್ತಾ ಕೂತಿದ್ದಾರಪ್ಪ. ಇವ್ರ ಥರ ನಮಗೂ ಬಂದ್ಬಿಡ್ಬೇಕು. ಪಾಠ ಅಮ್ಮ ಎಲ್ಲ ಬಿಟ್ಬಿಡು. ಏನಂತೀರ ಗುರು? ನೋಡಿ, ಇದು ಇದೇನೋ ಒಂದು ಗಂಟೆ ಚೆನ್ನಾಗಿದೆ. ಇದು ಎಷ್ಟು ಜೋರಾಗಿ ತಿರುಗುತ್ತೆ, ಎಷ್ಟು ಜೋರಾಗಿ ನಮ್ಮ ತಲೆ ತಿರುಗುತ್ತೆ ಅಂತ ಅರ್ಥ ಅಲ್ವಾ ಗುರು? ಗೊತ್ತಿಯಾಗಿರು, ಸುಮ್ಮನೆ ಹೇಳ್ತಾ ಇದ್ದೀನಿ. ನೋಡಿ ಗುರು, ಇದೇ ಬೋಧಿ ವೃಕ್ಷ, ಗೌತಮ ಬುದ್ಧರ ಬೋಧಿ ವೃಕ್ಷ. ಈ ಎಲ್ಲ ಗೌತಮ ಬುದ್ಧರದ್ದು ಒಂದೇ ಥರ, ಬಟ್ ಒಂದೊಂದು ಇದರಲ್ಲಿ ಯಾವ ಥರ ಇದ್ದಾರೆ ಅನ್ನೋದನ್ನು ಅವರು ಹೆಸರು ಕೊಟ್ಟು ಹುಟ್ಟಿದ್ದಾರೆ. ಶೋಭಿತಾ, ರೇವಿತಾ ಅಂತ ಎಲ್ಲ ಒಳ್ಳೊಳ್ಳೆ ಹೆಸರು ಕೊಟ್ಟಿದ್ದಾರೆ. ಗುರುಗಳೇ, ಇದು ಬಂದು ಸಾರನಾಥಲ್ಲಿರೋ ಬುದ್ಧಿಸ್ಟ್ ಟೆಂಪಲ್ಲು. ಇದು ಬಂದು 80 ಅಡಿ ಉದ್ದ ಇರುವಂಥ ಒಂದು ಬುದ್ಧ ಸ್ಟ್ಯಾಚು. ಇಂಡಿಯಾಲಿ ಇದೊಂದೇ ಜಾಗದಲ್ಲೇ ಇರೋದು 80 ಅಡಿ ಉದ್ದದ ಬುದ್ಧ ಸ್ಟ್ಯಾಚು. ಸೊ ನೀವು ಕಾಶಿಗೆ ಬಂದಾಗ ಇಲ್ಲಿ ಬನ್ನಿ. ಮತ್ತು ಇಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಮತ್ತು ಮುಳುಗುವಾಗ ಇಲ್ಲಿ ತುಂಬ ಜನ ಕೂತು ಮೆಡಿಟೇಷನ್ ಮಾಡ್ತಾರೆ.
ಆ ಒಂದು ಪರಿಸರದಲ್ಲಿ ನಾವು ಮೆಡಿಟೇಷನ್ ಮಾಡಿದಾಗ ನಮಗೆ ಬೇಗ ಆ ಒಂದು ಎಫೆಕ್ಟ್ ಸಿಗುತ್ತೆ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಮತ್ತು ಅಲ್ಲಿರೋ ದಲೈ ಲಾಮಾಗಳು ಅಂದರೆ ಆ ಬುದ್ಧಿಸ್ಟ್ ಇದಕ್ಕೆ ಸೇರಿದಂತಹ ದಲೈ ಲಾಮಾ ಅನ್ನೋರಾಗಿರ್ಬೋದು ಅಥವಾ ನೇಪಾಳಿಂದ ಬರೋರಾಗಿರ್ಬೋದು, ಸೊ ಇವರೆಲ್ಲ ಟಿಬೇಟಿಯನ್ಸ್ ಆಗಿರ್ಬೋದು, ಇವರೆಲ್ಲ ಇಲ್ಲಿ ಬಂದು ತುಂಬ ಚೆನ್ನಾಗಿ ಧ್ಯಾನ ನಮಗೆ ಹೇಳ್ಕೊಡ್ತಾರೆ ಮತ್ತು ಅವರು ಸಹ ಮಾಡ್ತಾರೆ. ನಿಮಗೆ ಅದರ ಎಕ್ಸ್ಪೀರಿಯೆನ್ಸ್ ಯಾರನ್ನ ಮಾಡಬೇಕು ಅಂತ ಇದ್ದರೆ ನೀವು ಕಾಶಿಗೆ ಬಂದಾಗ ಇಲ್ಲಿ ಬಂದು ಆ ಎಕ್ಸ್ಪೀರಿಯೆನ್ಸ್ನ ನೀವು ಮಾಡಿ, ನೀವು ಆ ಒಂದು ಮೆಡಿಟೇಷನನ್ನು ಅದರಲ್ಲಿರೋ ಒಂದು ಆ ಮೆಡಿಟೇಷನ್ ಮಾಡುವಾಗ ನಮ್ಗೆ ಸಿಗೋ ಒಂದು ನೆಮ್ಮದಿನ ನೀವು ಪಡೀಲಿ ಅಂತ ನಾನು ನಿಮಗೆ ವಿಚಾರನ ಹೇಳ್ತಾ ಇದ್ದೀನಿ. ಸೊ ಇವತ್ತಿಗೆ ನನ್ನ ಒಂದು ಜರ್ನಿ ಸಾರನಾಥಲ್ಲಿ ಮುಗಿದಿದೆ. ಸೊ ಆ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ಚೆನ್ನಾಗಿ ಆಯಿತು. ನನಗೆ ಈ ಬುದ್ಧ ಸ್ಟ್ಯಾಚು ಆಗಿರ್ಬೋದು ಅಥವಾ ಇಲ್ಲಿನ ಧ್ಯಾನ ಆಗಿರ್ಬೋದು ಅಥವಾ ಟೋಟಲಾಗಿ ಇಲ್ಲಿನ ಪರಿಸರವೇ ಒಂದು ಥರ ನೆಮ್ಮದಿಯಾಗಿರುವಂಥ ಪರಿಸರ. ಸೊ ನೀವು ಬಂದಾಗ ತಪ್ಪದೆ ಇಲ್ಲಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನಿಮ್ಮ ಕರುನಾಡ ಸ್ವಾತಿಶ್ರೀ. ಮತ್ತು ನನಗೆ ಗೊತ್ತು ನಿಮಗೆಲ್ಲ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಆ ಪ್ರೀತಿನ ಲೈಕ್ ಬಟನ್ ಅಂತ ಒತ್ತಿ ಇನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರೆ ಇನ್ನೂ ನಿಮ್ಮ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ ಗುರುಗಳೇ. ಬಾಯ್. ಆದಷ್ಟು ಬೇಗ ನಾನು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಜೈ ಶ್ರೀರಾಮ್.